ತುಮಕೂರು ಕೃಷಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ, ಜೊತೆಯಲ್ಲಿ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿಬಂದಿತ್ತು. ಜೊತೆಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ನಾಮ ಹಾಕ್ತಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿಬಂದಿತ್ತು. ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ದಾಖಲೆಗಳನ್ನ ಮುಂದಿಟ್ಕೊಂಡು ರೈತರ ಪರವಾಗಿ ನಾವು ಸುದ್ದಿ ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿತ್ತರಿಸ್ತಿದ್ದಂತೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಹುಲಿರಾಜ್ ಅವರು ಮಾತನಾಡಿದ್ದಾರೆ. ಅದು ನೋಡ್ಕೊಂಡ್ ಬರೋಣ. ಖಂಡಿತ ಮೇಡಮ್, ಯಾಕೆಂದ್ರೆ ನಾವು ಒಬ್ಬರಿಗಿಬ್ರಿಗೆ ಕೊಟ್ಟಿಲ್ಲ ಬೆನಿಫಿಟ್ ನ. ನೂರಾರು ಜನ ರೈತರು ತಗೊಂಡೋಗಿದ್ದಾರೆ. ಅದ್ರ ಜವಾಬ್ದಾರಿ ನಮ್ಮೇಲೂ ಇದೆ. ಯಾಕಂದ್ರೆ ಸರ್ಕಾರದ ಹಣ ಖರ್ಚು ಮಾಡಿರ್ತೀವಿ ಅಂದಾಗ ಅವ್ರಿಗೆ ಏನ್ ತಲುಪಬೇಕು ಅದು ತಲುಪಬೇಕು. ಈಗ ನಾವು ಕೇಳುದು ರೈತರು ಅನಕ್ಷರಸ್ಥರು, ಕೆಲವೊಂದಷ್ಟು ರೈತರು ಅವರೇ ಬಂದು ನಮಗೆ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಬರ್ಕೊಡೋದಕ್ಕೆ ಬರೋದಿಲ್ಲ. ಆಗಿದ್ರು ಕೂಡ ನೀವೇನಾದ್ರೂ ದೂರನ್ನ ಕೊಡ್ಬೇಕು, ನೀವು ಬರ್ಕೊಡ್ಬೇಕು ಅಂತ ಏನಾದ್ರು ಕೇಳ್ತಾ ಇದ್ರೆ ಕೊಡಬೇಕು ಅಂತೇನು ನಾವು ಕೇಳಲ್ಲ ಮೇಡಮ್. ಅಕಸ್ಮಾತ್ ಏನೋ ಕಂಪ್ಲೇಂಟ್ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಕ್ ಟ್ರೈ ಮಾಡಿರ್ತೀವಿ. ಅಕಸ್ಮಾತ್ ಏನೋ ಕ್ವಾಲಿಟಿ ಇಶ್ಯೂಸ್ ಯಾರು ಇಲ್ಲಿವರೆಗೆ ಬಂದು ಹೇಳಿಲ್ಲ. ಬಟ್ ಅಕಸ್ಮಾತ್ ಏನಾದ್ರು ಅಲ್ಲಿ RST ಲೆವೆಲ್ ಅಲ್ಲೋ ಅಥವಾ ಕೃಷಿ ಅಧಿಕಾರಿಗಳ ಲೆವೆಲ್ ಅಲ್ಲೋ ಅವ್ರೇನೋ ಗಮನಕ್ಕೆ ತಂದ್ರೆ ಅದೇನಾದ್ರು ರಿಪ್ಲೇಸ್ಮೆಂಟ್ ಮಾಡೋಕೆ ಅವಕಾಶಗಳಿದ್ರೆ ರಿಪ್ಲೇಸ್ಮೆಂಟ್ ಮಾಡಿ ಕೊಟ್ಟಿದೀವಿ. ಆಮೇಲೆ ಅವ್ರಿಗೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಅಟೆಂಡ್ ಮಾಡಿದೀವಿ. ಅಥವಾ ಅವ್ರಿಗೆ ಓದಕ್ಕೆ ಬರೋಕೆ ಬರಲ್ಲ ಅನ್ನೋರ್ಗು ಸಹ ದಾಖಲಾತಿಗಳು ನಾವೇ ತುಂಬಿ ಈ ರೀತಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಮಾಡಿ ಕೊಟ್ಟಿದ್ದಿದೆ. ಇವ್ರು ಹೇಳಿರುವಂತ ಇನ್ಸಿಡೆಂಟ್ಗಳು ಎಲ್ಲಾದ್ರೂ ವರದಿ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ನಾವು ಅದಕ್ಕೆ ಏನ್ ಕ್ರಮ ತಗೋಬೇಕು. ರೈತರ ಪರವಾಗಿ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡ್ತಿದ್ದಂತೆ, ಸುದ್ದಿ ಮಾಡ್ತಿದ್ದಂತೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿದ್ದಾರೆ. ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಒಂದು ರೀತಿ ಬಿಸಿ ತಡ್ತಾ ಇದೆ. ಈಗ ಇಲ್ಲಿ ನಾವು ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ, ನಿಮ್ಮ ಸಮಸ್ಯೆಗಳನ್ನ ತಗೊಂಬನ್ನಿ ಪರಿಹರಿಸೋಣ ಅಂತ ಒಂದು ಜಾಹೀರಾತು ಬಿಟ್ಟಂಗೆ ಬಿಟ್ವಿ. ಅದರ ದಾರಿಯಲ್ಲಿ ಬಂದಿದ್ದು ತುಮಕೂರಿನ ಈ ಕೃಷಿ ಇಲಾಖೆಯ ಹೆಗ್ಗಣಗಳ ಸುದ್ದಿ. ಹೌದು, ಅಧಿಕಾರಿಗಳೇ ರೈತರ ಜಮೀನಲ್ಲಿ ಹೆಗ್ಗಣಗಳ ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು, ಅವರ ಜಮೀನನ್ನು ತಿಂದು ತೇಗುತ್ತಾ ಇರುವಂಥದ್ದು. ಅಟಲ್ ಭುಜಲ್ ಯೋಜನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೃಷಿಕರಿಗೆ ಉಪಕರಣಗಳನ್ನು ಒಂದು ಸೆಟ್ ರೂಪದಲ್ಲಿ ಕೊಡುವಂಥ ಯೋಜನೆ ಅದು. ರೈತರಿಂದ 4,000 ರೂಪಾಯಿ ಖಾತೆಗೆ ಹಾಕಿಸ್ಕೊಳ್ಳುತ್ತೆ. 20,000 ಕೇಂದ್ರದಿಂದ ಬರುತ್ತೆ, 24,000 ಅದರ ಒಟ್ಟು ಆ ಸೆಟ್ನ ಬೆಲೆಯನ್ನು ಒಬ್ಬ ಖಾಸಗಿ ಕಂಪನಿಗೋ ಯಾವುದೋ ಒಂದು ಲೆಕ್ಕಾಚಾರಕ್ಕೆ ಯಾರಿಗೆ ಇರುತ್ತೋ ಅವರನ್ನು ಒಳಪಡಿಸ್ಕೊಂಡು ಅದು ಗುಣಮಟ್ಟ ಮತ್ತು ಕಂಪನಿಯ ಆಳ ಆಗಲ ನೋಡಿ ತಗೊಳ್ಳುವಂಥದ್ದು. ಹೌದು, 24,000. ಅದರ ಅಡಿಯಲ್ಲಿ 2,000 ಕಂಪನಿ ಸರ್ಕಾರಕ್ಕೆ ಅಂದರೆ ಈ ಅಧಿಕಾರಿಗಳಿಗೆ ಕೊಡೋದು ಒಳ ಒಪ್ಪಂದ ಆಗಿತ್ತು ಅನ್ನುವಂಥ ಗುಮಾನಿ ಮೇಲ್ಗಡೆ ನಾವು ಈ ಒಂದು ಸ್ಟೋರಿಯನ್ನು ಮಾಡ್ತಾ ಹೋಗ್ತಿದ್ವಿ. ಹೌದು, ಆ 2,000 ಇವರು 500, 700, 300 ಅನ್ನೋ ಕಾನ್ಸೆಪ್ಟು 100 ರೂಪಾಯಿವರೆಗೂ ತೊಗೊಂಡಿದ್ದಾರಂತೆ ದರಿದ್ರವಾಗಿ. ಆ ಸುದ್ದಿಗಳು ಬಂದಾಗ ನಾವು ಫೀಲ್ಡಿಗೆ ಇಳಿಲೇಬೇಕಾಯಿತು. ಒಂದಷ್ಟು ಕಾರ್ಯಾಚರಣೆ ಆಯಿತು. ಇವತ್ತು ಅದ್ರದ್ದು ಬಿಗ್ ಎಕ್ಸ್ಪೋಸ್ ಆಯಿತು. ಹೌದು, ಆ ರೈತರ ಹೆಸರಲ್ಲಿ ಬೇರೆ ಬೇರೆಯವರಿಂದ ಖಾತೆಗೆ ಹಣ ಹಾಕ್ಸ್ಕೊಳ್ಳೋದಂತೆ. ಇದ್ದಿದ್ದೇನು ರೈತರಿಂದ ನೇರವಾಗಿ ಹಣ ಅಲ್ಲಿಗೆ ಸಂದಾಯ ಆಗಬೇಕಿತ್ತು ರೈತರ ಖಾತೆಯಿಂದ. ಆದರೆ ಹೋಗ್ತಿದ್ದಿದ್ದು ದಳ್ಳಾಳಿಗಳ ಖಾತೆಯಿಂದ. ರೈತರ ಅರ್ಜಿಯಲ್ಲಿ ಇವರು ಹಾಕ್ಸ್ತಿದ್ದದ್ದು ನಂಬರು ದಳ್ಳಾಳಿಗಳದ್ದು ರಿಪೀಟ್ ನಂಬರ್ಗಳೇ ಬರ್ತಿದ್ವಂತೆ. ಅಲ್ಲಿ ಇವರಿಗೆ ಕೊಡಬೇಕಾದ್ರೆ GPS ಲೊಕೇಶನ್ ಒಂದೊಂದು ಸೆಟ್ಟಲ್ಲಿ ಅವರು ವಿತರಣೆ ಮಾಡಬೇಕಾದ್ರೆ ಫೋಟೋಗಳು ತೆಗಿತಾರೆ, GPS ಫೋಟೋ, ಸಮಯ ಮತ್ತು ದಿನಾಂಕ ಅಲ್ಲಿಂದ ಅರೇಂಜ್ ಮಾಡಿಬಿಡ್ತಾ ಇದ್ರಂತೆ. ಈ ರೀತಿಗಳು ಮಾಡಿಕೊಂಡು ರೈತರ ಖಾತೆಯಿಂದ ನೇರ ವರ್ಗಾವಣೆ ಆಗುವಂಥದ್ದಲ್ಲ, ದಲ್ಲಾಳಿಗಳ ಮೂಲಕ ಮಾಡುವಂಥದ್ದು. ಅವರಿಂದ ಒಂದಷ್ಟು ಕಮಿಷನ್ ನಗದು ರೂಪದಲ್ಲಿ ತಗೋತಾ ಇದ್ರಂತೆ. ಇದೆಲ್ಲ ನೋಡಿದ್ರೆ ಇವ್ರ ಹೆಗ್ಗಣಗಳು ಎಲ್ಲಿ ಕೂತಿದ್ದೋ, ತುಮಕೂರು ಕೃಷಿ ಇಲಾಖೆಯಲ್ಲಿ ಕೂತಿದ್ವಲ್ಲ, ಎಲ್ಲವನ್ನು ರೈತರ ಇದನ್ನೇ ತಿಂದು ಕೂತು ಹೊಟ್ಟೆ ತುಂಬಿಸ್ಕೊಂಡಿದ್ರು. ಮತ್ತು ಅವ್ರಿಗೆ ಯಾವ ಅರ್ಜಿಗಳು ಬರ್ತಿರ್ಲಿಲ್ವಂತೆ, ಅರ್ಜಿಗಳಲ್ಲಿ ಏನೂ ಆಗಿರಲಿಲ್ವಂತೆ. ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಸೀಲ್ಗಳು, ವರ್ಗಾವಣೆ ಕೋಡ್ ಇಲ್ಲ ಅನ್ನುವಂಥದ್ದು ಕೂಡ ಬಂದಿದೆ. ಹೌದು, ಎಷ್ಟು ದರಿದ್ರವಾಗಿಸ್ಕೊಂಡಿದ್ದಾರೆ ವ್ಯವಸ್ಥೆ ಏನಂತಂದರೆ ಇಲಾಖೆ ಇದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದಾರೆ ಇವರು. ಅಡಿಯಿಂದ ಮುಡಿಯವರೆಗೂ ಇವ್ರದ್ದು ಎಲ್ಲವೂ ಲೋಪ ಲೋಪ ಲೋಪ. ರೈತರ ಅನ್ನದಾತರ ಅನ್ನಕ್ಕೆ ಕನ್ನ ಹಾಕಿದಿರಿ ನೀವು. ಯಾವ ಕಾರಣಕ್ಕೂ ಬಿಡಲ್ಲ ಅನ್ನೋ ನಿಟ್ಟಲ್ಲೇ ನಿಮ್ಮ ಹತ್ರಕ್ಕೆ ಬಂದಿದ್ದು ನಾವು. ಇವತ್ತು ಎಚ್ಚೆತ್ಕೋತಾ ಇದ್ದೀರಿ ನೀವು. ಬಿಸಿ ಮುಟ್ಟದ ಮೇಲೆ ಎಚ್ಚೆತ್ಕೋಬೇಕಾ ನೀವು?
ಯಾವುದೋ ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ತೀವಿ ನಾವು ಅಲ್ಲಿಗೆ, ಸುಮ್ಮನೆ ಮಾತಲ್ಲೇ ಬಗೆಹರಿದ್ರೆ ಹರಿದು ಬಿಡಲಿ, ಸುಮ್ಮನೆ ಅಧಿಕಾರಿಗಳಿಗೂ ಕುಟುಂಬ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಆಗಿದ್ದಿದ್ರೆ ಅಲ್ಲೆಲ್ಲೇ ಪರಿಹರಿಸೋಕ್ಕಾಗತ್ತಾ ಅನ್ನೋಂಥ ಪ್ರಯತ್ನನೂ ಪಟ್ವಿ. ಇವ್ರು ಬಂಡವಾಳೆಯವರದ್ದು. ಎಷ್ಟೋ ರೈತರ ಕುಟುಂಬಕ್ಕೆ ಬೇಕಾದ್ರೆ ಬೆಂಕಿ ಹಾಕ್ಬಿಡ್ತೀವಿ, ನಾವು ಎಚ್ಚೆತ್ಕೊಳ್ಳೋದಿಲ್ಲ. ನಾವು ನಮ್ಮ ಕರ್ತವ್ಯದಲ್ಲಿ ಇದರಲ್ಲೇ ಮಗ್ನವಾಗಿ ಕುತ್ಕೊಂಡ್ಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರು ನಮಗೆ ಅನಿವಾರ್ಯ ಆಗೋಯ್ತು ಸುದ್ದಿ ಮಾಡೋದು. ಹೌದು. ಇದು ಎಂಥ ದರಿದ್ರ ವ್ಯವಸ್ಥೆ ತಂದಿಟ್ಕೊಂಡ್ಬಿಟ್ಟಿದ್ರು ಅಂತಂದರೆ, ಆ ರೈತರ ಅಷ್ಟು ರೈತರುಗಳು ಪಾಪ ಅವರಿಗೆ ಟಿ ವಿ ಮುಂದೆ ಬಂದು ಮಾತಾಡೋದಕ್ಕಾಗೋದಿಲ್ಲ. ಯಾರೋ ಒಬ್ಬರು ಇಬ್ಬರು ಮಾತಾಡಿದ್ದಾರೆ. ಸಾಮೂಹಿಕವಾಗಿ ಮಾತಾಡಿದಾಗ ಅವ್ರ ಫೇಸ್ಗಳು ಹಾಕೋಕ್ಕಾಗಲ್ಲ. ಮತ್ತು ಅವ್ರು ಕೇಳ್ಕೊಂಡಾಗ ನಮಗೂ ಎಲ್ಲೋ ಒಂದು ಕಡೆ ಮತ್ತೆ ಆ ರೈತರಲ್ಲೇ ಇರಬೇಕಲ್ಲ, ಈ ದರಿದ್ರಗಳ ಮುಂದೆನೇ ಹೋಗಿ ನಿಂತ್ಕೋಬೇಕಲ್ಲ. ಮತ್ತು ಅವ್ರನ್ನ ಮತ್ತೆ ನಾವು ಪದೇ ಪದೇ ನಾವು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ ಅನ್ನೋಂಥದ್ದು. ರೈತರಿಗೆ ಇಲ್ಲಿ ಕದ ತಟ್ಟೋದಕ್ಕಾಗುತ್ತೋ ಇಲ್ಲೋ ಅಂತ ಭಯದಲ್ಲಿ ಅವರು ಕೆಲವೊಂದನ್ನ ಇದು ಮಾಡಲಿಲ್ಲ ಅಂತ ಹೇಳಿದ್ರು. ಲೇಡಿ ಅಧಿಕಾರಿಗಳು ಒಂದಷ್ಟು ಅವ್ರ ಹುಟ್ಟುಗಳನ್ನ ನೋಡ್ಬಿಟ್ರೆ ಅಲ್ಲಿ ದರಿದ್ರೋಗ 500 ರೂಪಾಯಿ 1000 ರೂಪಾಯಿ ತಿಂಗಳ ಆದಾಯ ಕೂತ್ಕೊಂಡ್ಬಿಟ್ಟಿದ್ದಾರೆ. ರೈತರದ್ದು ಇಷ್ಟೆಲ್ಲ ಮಾಡ್ಕೊಂಡು ಬಂದು ಕೂತಿರೋದು 2022ರಿಂದ ಶುರುವಾಗಿದ್ದಂತೆ ಈ ದಂಧೆ ಇವ್ರದ್ದು. ಆ ಯೋಜನೆ ಅಡಿ ಇವ್ರ ದಂಧೆ ಶುರುವಾಗಿದ್ದು 2022ರಿಂದ. ಕನಿಷ್ಠ ಅಂದ್ರೂ ಒಂದು 5000 ಸೆಟ್ಗಳನ್ನು, ಅಂದರೆ ಪಂಪ್ ಸೆಟ್ಟು ಮತ್ತು ಈ ಪೈಪು ಮತ್ತು ಸ್ಪ್ರಿಂಕ್ಲರ್ಗಳನ್ನು ವಿತರಣೆ ಮಾಡಿರೋದು ಇವರು 5000 ಸೆಟ್ ಅಂತೆ. ಒಂದು 5ರಿಂದ 7 ಕಂಪನಿಗಳ ಮೂಲಕ ಈಗಾಗಲೇ ಅವರು ಕೊಟ್ಟಿರುವಂಥದ್ದು. ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು, ಮಾಡಿಲ್ಲ. ಕಂಪನಿಗಳನ್ನು ಇವರು ಏನು ಒಳಗಡೆ ತಗೋಬೇಕು, ಆ ಸಮಯಕ್ಕೆ ಕೂಡ ಕಂಪನಿಯ ಲೆಕ್ಕಾಚಾರಗಳನ್ನು ಇವ್ರು ಹಾಕಿಲ್ಲ. ಕಂಪನಿಗಳಿಂದ ಇವರು ವಿತರಣೆ ಮಾಡಬೇಕಾದ್ರೆ ಆ ಉತ್ಪನ್ನಗಳನ್ನು ಏನು ಉಪಕರಣಗಳನ್ನು ತಗೊಂಡ್ಬರ್ತಾರೆ, ಅದನ್ನು ವಿತರಣೆ ಮಾಡೋಕ್ಕಿಂತ ಮೊದಲು BSIದೊಂದು ಗುಣಮಟ್ಟದ ಪರೀಕ್ಷೆ ಆಗಬೇಕು, ಅದು ಕೂಡ ಮಾಡಿಲ್ಲ. ಇವರು ಮಾಡೋದು ಎಲ್ಲಿಂದ ಇದೆ? ಅವರು ದುಡ್ಡು ತಗೊಂಡು ಬಿಟ್ಟು ಕಳಪೆ ಗುಣಮಟ್ಟದ ಉಪಕರಣ ಅವ್ರಿಗೆ ಕೊಡ್ತಾ ಇರಬೇಕಾದ್ರೆ ಮಾಡೋದೆಲ್ಲಿಂದ ಇದೆ? ಹೌದು. 5ರಿಂದ 7 ಕಂಪನಿಗಳನ್ನು ಸಾರಾಸಗಟಾಗಿ ಒಳಗಡೆ ತಗೊಂಡು ಇವ್ರದ್ದೇ ರಾಜ್ಯ ಬರದಲ್ಲಿ ಅದನ್ನು ವಿತರಣೆ ಮಾಡಿ GPS ಫೋಟೋ ತಗೊಂಡು ಏಕಾಏಕಿ ಒಂದೇ ಸರಿಗೆ ಎಲ್ಲ ಸೈನ್ಗಳನ್ನ ತಗೊಂಡು ರೈತರುಗಳಿಗೆ, ರೈತರ ಹೆಸರಲ್ಲಿ ಬೇರೆಯವರಿಂದ ವರ್ಗಾವಣೆ ಮಾಡಿಸಿ ಹಣನ 15 ಪಂಪ್ ಸೆಟ್ಟು 20 ಪಂಪ್ ಸೆಟ್ ಕೊಟ್ಟು 40-45 ಸೆಟ್ಗಳನ್ನು ವಿತರಣೆ ಮಾಡಿದ್ದೀವಿ ಅಂತ ಬಿಟ್ಟು ಸೈನ್ ತೆಗೆಸ್ಕೊಂಡು ಒಂದೇ ಸರಿ ಸೈನ್ ಹಾಕೋದಕ್ಕೆ ಇವ್ರಿಗೆ ಅಯೋಗ್ಯರು ಇವರು. ಅಲ್ಲೋಗಿ ಕೂತ್ಕೊಂಡು ಎಲ್ಲ ಮಾಡಿ ಇರೋ ಹತ್ರ ಉತ್ಪಾದನಾ ದಿನಾಂಕ ಇರಲಿಲ್ಲ, UD ನಂಬರ್ ಇರಲಿಲ್ಲ, ಬ್ಯಾಚ್ ನಂಬರ್ ಇಲ್ಲ, ಸ್ಟಾಕ್ ಬುಕ್ಕಲ್ಲಿ ಯಾವುದನ್ನು ಕೂಡ ಇವ್ರು ಮೆನ್ಷನ್ ಮಾಡಿಲ್ಲ. ದರಿದ್ರವಾಗಿ ಸೈನ್ ಹಾಕ್ಸ್ಕೊಂಡು ಕೂತಿದ್ದಾರೆ, ಯಾವುದೂ ಕೂಡ ಮೆನ್ಷನ್ ಇಲ್ಲ. ಇಲ್ಲಿ ಬ್ಯಾಂಕ್ ಇದರಲ್ಲಿ ಬ್ಯಾಂಕ್ ಸೀಲ್ ಇಲ್ಲ, ಡೇಟ್ ಇಲ್ಲ. ಹಣ ವರ್ಗಾವಣೆ ಆಗಿರೋರಲ್ಲಿ ರೈತರ ಮೊಬೈಲ್ ನಂಬರ್ಗಳಿಲ್ಲ. ನೀವು ಹೋಗಿ ಕಣ್ಣು ತೆರೆದು ಕೂತ್ರು ಸಾಕು, ನಿಮಗೆಲ್ಲ ಅಕ್ರಮನೇ ಕಾಣಿಸೋದಿಲ್ಲ ಅಲ್ವಾ? ಅಕ್ರಮದ ವಾಸನೆ ನಿಮಗೆ ಬಡಿಯೋದು ಮುಖಕ್ಕೆ. ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾವಲ್ಲ ಇನ್ನೂ ಅವು. ಹೌದು. ಅವ್ರ ಮುಖ ನೋಡೋದಕ್ಕೂ ಅಸಹ್ಯ ಆಗತ್ತೆ ನಮಗೆ. ಇವತ್ತು ರೈತರ ಪರಿಸ್ಥಿತಿ ಏನಿದೆ, ನೀವು ಮಾಡ್ತಾ ಕೂತಿರೋದೇನಿದೆ, ಇವತ್ತು ಈ ಸರ್ಕಾರಗಳು ಮಾಡ್ತಿರೋದೇ ಇವು ಮಾಡ್ತಿರೋದು ಹಾಗೇ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಸಾಲದ ಹೊರೆಯಲ್ಲಿದ್ದಾರೆ, ಮುಳುಗ್ತಾ ಇದ್ದಾರೆ, ಸಾವಿನ ಕೋಪದಲ್ಲಿದ್ದಾರೆ. ನೀವು ಇನ್ನೂ ತಳ್ಳುತ್ತಾ ಇದ್ದೀರಿ ಅವ್ರನ್ನ. ನಿಮ್ಮ ಮನೆ ಚೆನ್ನಾಗಿರುತ್ತಾ? ನೀವು ಮಾಡೋ ಕೆಲಸದಿಂದ ಈ ರೀತಿ ಅನಾಚಾರಗಳು, ಈ ರೀತಿ ಅಕ್ರಮದಿಂದ ಸಂಪಾದನೆ ಮಾಡಿದ ಹಣ ನಿಮಗೆ ದಕ್ಕತ್ತಾ? ಕೂತ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ನೀವು, ಯಾರಿಂದ ಕಿತ್ತು ತಿಂತಾ ಇದ್ದೀನಿ ಅನ್ನುವಂಥದ್ದನ್ನು. ಅನ್ನ ಹಾಕೋನಿಂದ ಕಿತ್ತು ತಿಂದರೆ ನಿಮಗೆ ಅನ್ನ ದಕ್ಕತ್ತಾ? ತಿಂದಿದ್ದು ಅರ್ಗೆ ಆಗತ್ತಾ? ಹಾಗಾಗಿ ಇವತ್ತು ನೀವು ಈ ರೀತಿ ಮಾಡಿದಿರಿ. ನಿಮ್ಮ ಕೊಡ ತುಂಬಬೇಕು, ಯಾವುದಾದ್ರೂ ಒಂದು ವಾಹಿನಿ ನೋಡಲೇಬೇಕಿತ್ತು, ನಾವು ಬಂದ್ವಿ ಅಷ್ಟೇ. ಹೌದು. ಯಾರಾದರೂ ಒಬ್ರು ನೋಡಲೇಬೇಕಿತ್ತು ನಿಮ್ಮ ಅಕ್ರಮವನ್ನು. ನಮ್ಮ ಕದ ತಟ್ಟಿದ್ದಾರೆ, ನಾವು ಬಂದಿದ್ದೀವಿ ಅಷ್ಟೇ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ರೈತರು ಕೂತ್ರೆ ದಂಗೆ ಎದ್ದು ಬಿಡುತ್ತೆ. ನಿಮ್ಮ ಆಫೀಸೇ ಹೊಟ್ಟೋಗ್ಬಿಡ್ತೀರಿ, ನಿಮ್ಮ ಮನೆಗಳೇ ಹೊಟ್ಟೋಗ್ಬಿಡ್ತವೆ. ಅವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ, ಅವ್ರಿಗಿನ್ನೂ ಅಷ್ಟು ಅರಿವಿಲ್ಲ. ನೀವು ಮಾಡಿರೋ ಅಕ್ರಮಗಳ ಬಗ್ಗೆ ಅವ್ರಿಗಿನ್ನೂ ಅರಿವು ಆಗಿಲ್ಲ.
ಈಗಲೂ ನಿಮಗೆ ಸಮಯಾವಕಾಶ ಇದೆ, ಸರಿಪಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಸಲ್ಲಬೇಕು ಅದನ್ನು ಸಲ್ಲಿಸಿ. ಈಗಾಗಲೇ ಆಗಿರುವ ಅಕ್ರಮವನ್ನು ಸರಿಪಡಿಸ್ಕೊಳ್ಳಿ. ನ್ಯಾಯಯುತವಾಗಿ ಅವ್ರಿಗೆ ಏನು ಕೊಡಬೇಕೋ ಕೊಡ್ರಿ. ಸರ್ಕಾರದ ಅಡಿಯಲ್ಲಿ ಕಣ್ಣ ಮುಚ್ಚಲ ಆಟಗಳಿದ್ದಾವೆ. ಈಗ ರೈತರಿಗೆ ಬಂದು ನಿಲ್ಲಿಸ್ಕೊಂಡಿದ್ದೀರಿ. ಅವ್ರಿಗೆ ಸಿಗಬೇಕಾಗಿರೋದನ್ನು ನೀವು ನುಂಗಿ ನೀರು ಕುಡಿತಾ ಇದ್ದೀರಿ. ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಎದುರಿಸ್ತೀರಿ. ಇದ್ರ ಬಗ್ಗೆ ನಾವು ಮಾತಾಡ್ತಾನೆ ಕಾಲ ಕಳಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಷ್ಟೇ. ನಿಮ್ಮ ಬಗ್ಗೆ ಕ್ರಮನೇ ತಗೊಳ್ಳೋದು. ನಾವು ಫಾಲೋ ಅಪ್ಪಲ್ಲಿ ಇರ್ತೀವಿ. ನಿಮ್ಮ ಅಕ್ರಮ ನಿಂತರೆ ಸಂತೋಷ, ರೈತರ ಮುಖದಲ್ಲಿ ನಗು ಕಾಣಿಸ್ಬೇಕು. ಆ ನಿಟ್ಟಲ್ಲಿ ನಿಮ್ಮ ಕೆಲಸ ಆಗಬೇಕು. ಆಗದೇ ಇದ್ರೆ ಮತ್ತೆ ಫಾಲೋ ಅಪ್ಪಲ್ಲಿ ಇರ್ತೀವಿ, ಬರ್ತೀವಿ ಮತ್ತೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.